ಅಭಿವೃದ್ಧಿ ಮಾಡಲಿಕ್ಕೆ ಅದು ಸಾಧ್ಯ. ನಾನು ಅನೇಕ ಮುಸಲ್ಮಾನ ಬಾಂಧವರವರು ಹಿಂದೂ ಹೋಗುದು 25 ವರ್ಷಗಳು ಒಂದೇ ಅಖಿಲವಾಗಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ನಾನು ಬಿಜೆಪಿ ಎಮ್ಮೆಲ್ಯೆ ಸಾಕಷ್ಟು ಒಂದೇ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವುದಂದ್ರೆ ಆ ಪ್ರತ್ಯೇಕ ಹೋಗಿ ಅಂತಂದ್ರೆ ನಾವೆಲ್ಲರೂ ಕೂಡ ಅರ್ಥಮಾನದ ಒಂದೇ ಬಂಧುಗಳಲ್ಲಿ ಹೋಗಬೇಕಾದಂತಹ ವಿಷಯ. ಯಾಕಂದ್ರೆ ನಾನು ಒಬ್ಬ ಅದಾನಿ ಜೀವಿಯ ಹೊಟ್ಟೆ ಹುಟ್ಟಿರ್ತಕ್ಕಂಥ ಒಬ್ಬ ಮಗ. ನಮ್ಮ ತಂದೆಯವರು ಅದಾನ ಜೀವಿ ಅದಾನಲ್ಲಿ ಅನ್ನ ಕೊಟ್ಟಿದ್ದು ನಾನು ನೆಲಮಲೆ ಹೇಳ್ತಿದ್ದೆ, ಈ ರಾಜಕಾರಣ ಬರ್ತೀರಿ ಹೋಗ್ತೀರಿ, ನಾನು ಮಾತಾಡೋದಕ್ಕೆ ಅಸೋದಿರ್ರಿ, ನಾನು ಒಂದೇ ಒಂದು ನಾನು ಮಾತಾಡಪ್ಪ ಅಂತಂದ್ರೆ ಇನ್ನೊಬ್ಬರನ್ನ ನಿಯಂತ್ರಿಸೋಣ ಸಾಧ್ಯ ಅಲ್ಲ. ಆ ತಂದೆ ವರ್ಷ ಕೆಲಸ ಮಾಡುವಂತಕ್ಕಂಥ ಮಾತನ್ನು ನನ್ನ ತಂದೆ ಸಲಹೆಗಳು ನನ್ನ ವ್ಯಾಪಾರ ನಿರ್ವಹಣೆ ನಾನು ಬೇರೆ ಬೇರೆ ವ್ಯಾಪಾರ ಉದ್ಯೋಗಗಳಿದ್ದೇವೆ. ನಾನು ಇವಾಗ ಸಲಹೆ ಕೊಡ್ತಾರೆ ಜನರು ರಥ ಹಿಡಿದು ಹಣ ಗಳಿಸ್ತಕ್ಕಂಥ ನನಗೆ ಅವಶ್ಯಕತೆ ಸಂತೃಪ್ತವಾಗಿಲ್ಲ. ಅದಕ್ಕೆ ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ನಾನು ವ್ಯಕ್ತಿ ಮಾತಾಡಿದ್ರು, ಅಣ್ಣ ಇನ್ನು ಒಂದು ವೇಳೆ ನಿನ್ನ ಮರ್ಯಾದೆಗಳು ನೀವು ಕಾಪಾಡುವ, ನಮ್ಮ ಮರ್ಯಾದೆಗಳು ನಾವು ಕಾಪಾಡ್ಕೊಳ್ತೀವಿ. ಈ ರೀತಿಯಲ್ಲಿ ರಾಜಕಾರಣ ಮಾಡುವ ಹೊರತಾಗಿ ಅನಾವಶ್ಯಕವಾಗಿ ಒಬ್ಬ ಮನುಷ್ಯಗೆ ನೋವಾಗುವಂತ ಕೆಲಸಗಳನ್ನ ನೀವು ಮಾಡಬಹುದು. ಮನುಷ್ಯ ನೋವಾಗುವಂತ ಮಾತುಗಳನ್ನು ಕೂಡ ನೀವು ಆಡಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಹೇಳಿದ್ದೀನಿ ಕೊನೆಗೆ ತೀರ್ಮಾನ ಇಷ್ಟೆಲ್ಲ ಹೇಳಿದ ತೀರ್ಮಾನ ನಿಂತಿದೆ. ಒಂದು ಸೆಂಟರ್ ಬೆಂಗಳೂರು ಹೋಗ್ಬೇಕಾಗಿದೆ, ಒಂದು ಬಸ್ ಸೆಂಟರ್ ಹೋಗ್ಬೋದು, ಟಿಕೆಟ್ ತೆಗೆದಿದೆ. ಬಸ್ ಇದು ಗೇರ್, ಇದು ಕ್ಲಚ್, ಇದು ಬ್ರೇಕ್, ಇದು ಎಕ್ಸಲೇಟರ್, ಇದು ಒಂದರ ಇಂಜನ್ ಹೆಚ್ಚು ಓಡಬೇಕು, ಇದು ಒಂದರ ಬ್ರೇಕ್ ನಿಲ್ಲಬೇಕು, ಎಡತ್ತಿದ್ರೆ ಇದ್ದ ಹೋಗ್ಬೇಕು, ಬಲತ್ತಿದ್ರೆ ಹಿಂಗೆ ಹೋಗ್ಬೇಕು, ಇದು ಮುಂದೆ ಹಾಕಿದ್ರೆ ಫಸ್ಟ್ ಗೇರು, ಹೆಣ್ಣು ಹಾಕಿದ್ರೆ ಸೆಕೆಂಡ್ ಗೇರು, ಇದನ್ನ ಹೆಣ್ಣು ಹಾಕಿದ್ರೆ ಇದು ವಿವೇಚಿಸೋದು ನೀವು ಬಡಿ ಅಂತ ಹೇಳಾಗ್ತದಂದ್ರೆ ನೀವು ಬಸ್ನ ಗೊತ್ತಾಗ್ತೀರಿ. ಈ ಗಿರಾಕಿ ನಮ್ಮ ಬೆಂಗಳೂರಿನಲ್ಲಿ ಇದು ಆಲ್ಮಟ್ಟಿ 20 ವರ್ಷ 20 ಮಾಡಿಸಿದ ಬೆಂಗಳೂರಿನಲ್ಲಿ ನೀವು ಸ್ವತಂತ್ರವಾಗಿ ತಂದಿರತಕ್ಕಂಥದ್ದು ಎಲ್ಲಿ ಟಚ್ ಆಗಿಲ್ಲ. ಒಂದು ಕಡೆ ಯಾಕೆ ದುಃಖ ಇಲ್ಲ, ಯಾಕೆ ಏನು ಮಾಡದೇ ಇರ್ತಕ್ಕಂಥ ಒಂದು ದಾವೆ ಬಂದು ಇನ್ನೊಬ್ಬ ದಾವೆಗೆ ಬಂದಿಲ್ಲ. ಈಗ ನಾವು ಪ್ರಶ್ನೆ ಮಾತ್ರ ಕೇಳಿಲ್ಲ, ಯಾವ ಪ್ರಶ್ನೆ